If you are lazy, nothing is easy. If you are busy, everything is easy. Hello, my dear 10 science students. Welcome back to my channel. Today we are going to analyze second language English question paper of the year 2023. 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸಲ್ಲಿ ನಾವು ನಿಮ್ಮ ಲಾಸ್ಟ್ ಇಯರ್ ಕ್ವಶನ್ ಪೇಪರು 10th ಸ್ಟ್ಯಾಂಡರ್ಡ್ ಲಾಸ್ಟ್ ಇಯರ್ ಕ್ವಶನ್ ಪೇಪರು ಸೆಕೆಂಡ್ ಲ್ಯಾಂಗ್ವೇಜ್ ಇದನ್ನು ಏನು ಮಾಡತ್ತೆ ನಾವು ಇವತ್ತು ಅನಲೈಸ್ ಮಾಡತ್ತೀವಿ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮ್ಮ ಫೈನಲ್ ಬ್ಯಾಟಲ್ ಈಸ್ ಫಿಕ್ಸ್ಡ್. ಮಾರ್ಚ್ 25ಗೆ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್. ದೆನ್ ಇಂಗ್ಲಿಷ್ ಪೇಪರು 6th ಏಪ್ರಿಲ್. ಹೆದರಬೇಡಿ ವಿದ್ಯಾರ್ಥಿಗಳೇ, 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಹೆದರಬೇಡಿ, ಜಸ್ಟ್ ಅನ್ ಎಕ್ಸಾಮ್. ನೀವು ಆಲ್ರೆಡಿ ಈಗ ಪ್ರಿಪೇರ್ ಮಾಡಿದ್ದೀರಿ, ಎಲ್ಲ ಓದಿದ್ದೀರಿ, ಸಿಲೆಬಸ್ ಮುಗಿದಿದೆ. ದೆನ್ ಯು ಆರ್ ನಾವ್ ರಿವೈಸಿಂಗ್. ಏನು ಮಾಡ್ರಿ, ಒನ್ ಬೆಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಓಲ್ಡ್ ಕ್ವಶನ್ ಪೇಪರ್ನ, ಹಳೆ ಕ್ವಶನ್ ಪೇಪರ್ನ ಅಟ್ ಲೀಸ್ಟ್ ಯು ಹ್ಯಾವ್ ಟು ಸಾಲ್ವ್ 10 ಕ್ವಶನ್ ಪೇಪರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇವತ್ತು ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್, ಇವತ್ತು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ನೋಟಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಕುವಂಥ ವಿಡಿಯೋ ನಿಮಗೆ ಬರುತ್ತೆ. ಓಕೆ, ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಹಿಯರ್ ವಿ ಗೋ. ಇಲ್ಲಿ ನೋಡ್ರಿ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವಶನ್. ಯಾವುದು ಕೊಟ್ಟಂತ 4 ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟು? ಏನು ಮಾಡ್ಬೇಕು ಹೇಳ್ರಿ, ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಕ್ವಶನ್ ಟ್ಯಾಗ್ ಇಸ್ ಕಾಮನ್ಲಿ ನೋನ್ ಆಸ್ QT. ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನೋಡ್ರಿ, ನಾನು ನಿಮ್ಗೆ ಆನ್ಸರ್ ಹೇಳೋದು ಅಷ್ಟೇ, ನಾವು ಓನ್ಲಿ ಆನ್ಸರ್ ಹೇಳೋದಿಲ್ಲ. ವೈ ರೆಸ್ಟ್ ಆಫ್ ದ 3 ಆಪ್ಷನ್ಸ್ ಆರ್ ಇನ್ಕರೆಕ್ಟ್. ಓಕೆ, ನೋಡ್ರಿ, ನಿರ್ಮಲಾ ಥರ್ಡ್ ಪರ್ಸನ್ ಸಿಂಗ್ಯುಲರ್. ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್. ಇಲ್ಲಿ ನೋಡ್ರಿ, ಯಾವುದು ಕ್ರಿಯಾಪದ ಐತಿ ಫಸ್ಟ್ ನೋಡ್ಕೋಬೇಕು ನೀವು. ಅಲ್ಲಿ ಫಸ್ಟ್ ವರ್ಬ್ ಈಸ್ ಇಂಪಾರ್ಟೆಂಟ್. ವರ್ಬ್ ನೋಡ್ರಿ, ಹಿ, ಶಿ ಆ್ಯಂಡ್ ಇಟ್ ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಬಂದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ವರ್ಬ್ ಇತ್ತಪ್ಪ ಅಂದ್ರೆ ಅದು ಸಫಿಕ್ಸ್ ತಗೋತತಿ. ಅಥವಾ ಸಿಂಗ್ ಇತ್ತಂದ್ರೆ ಸಿಂಗ್ಸ್ ಆಕತಿ. ಮೇಕ್ ಇದ್ರೆ ಮೇಕ್ಸ್ ಆಕತಿ, ಮೇಕ್ ಇದ್ರೆ ಮೇಕ್ಸ್ ಆಕತಿ. ಎಸ್, ಆ್ಯಂಡ್ ಬಿಹೈಂಡ್ ಎವ್ರಿ ವರ್ಬ್ ನೋಡಿ, ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಬಿಹೈಂಡ್ ಎವ್ರಿ ವರ್ಬ್. ಇಲ್ಲಿ ನೋಡ್ರಿ, ಈಗ ಐ ಸಿಂಗ್ ಅ ಸಾಂಗ್, ಐ ಸಿಂಗ್ ಅ ಸಾಂಗ್ ಅಂತ ಐತಿ. ಬಿಹೈಂಡ್ ಎವ್ರಿ ವರ್ಬ್ ಏನ್ ಮಾಡ್ಬೇಕು ನೀವು, ಅದ್ರ ವರ್ಬ್ ಹಿಂದ್ಗಡೆ V1 ಇತ್ತಂದ್ರೆ ಅಲ್ಲಿ ಡೂ ಇರ್ತತಿ. ಇದ ನೋಡ್ರಿ, ಇದನ್ನ V2 ಮಾಡ್ತೀನಿ. ಈಗ ಐ ಸ್ಯಾಂಗ್ ಅ ಸಾಂಗ್, ಐ ಸ್ಯಾಂಗ್ ಅ ಸಾಂಗ್, ಐ ಸ್ಯಾಂಗ್ ಅ ಸಾಂಗ್. ಇಲ್ಲಿ ಡೂ ಐತಿ, ಸ್ಯಾಂಗ್ V2 ಯೂಸ್ ಆಗೈತಿ, ಅಲ್ಲಿ ಡಿಡ್ ಐತಿ ಅಂತ ತಿಳ್ಕೊಬೇಕು ನೀವು. ಎಸ್, ದೆನ್ ಕ್ವಶನ್ ಟ್ಯಾಗ್ಸ್ ಈಸಿ ರೂಲ್ ಏನೈತಿ, ಬೇಸಿಕ್ ರೂಲ್ ಏನಪ್ಪ ಅಂದ್ರೆ ಇಫ್ ದ ಕ್ವಶನ್ ಇಸ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಕೊಟ್ಟಿದ್ರೆ ಪಾಸಿಟಿವ್ ಮಾಡಬೇಕು. ಇಲ್ಲಿ ನೋಡಿ, ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್, ಪಾಸಿಟಿವ್ ಐತಿಲ್ರಿ, ಸೊ ನೆಗೆಟಿವ್ ಮಾಡಬೇಕು. ಇಲ್ಲಿ ಟ್ರೈಸ್ ಐತಿ, ಟ್ರೈಸ್ ಇದ್ದಾಗ ಏನೈತಿ ಅದರಿಂದ ಹೇಳ್ರಿ ನೋಡೋಣ. ಇಲ್ಲಿ ನೋಡ್ರಿ, ಸಿಂಗ್ ಇದ್ದಾಗ ಡೂ ಇರ್ತೈತಿ, ಸ್ಯಾಂಗ್ ಇದ್ದಾಗ ಡಿಡ್ ಇರ್ತೈತಿ. ದೆನ್ ಇಲ್ಲಿ ಸಫಿಕ್ಸ್ ಜೊತೆಗೆ ಬಂದಾಗ ಏನಂತ್ರಿ, ಡಸ್ ಇರ್ತೈತಿ. ನೆನ್ಪಿಟ್ಕೊಳ್ರಿ, ಡಸ್ ಇರ್ತೈತಿ. ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಡೂ, ಇಲ್ಲಿ ಡಸ್, ಇಲ್ಲಿ ಡಿಡ್. ಓಕೆ, ಡಸ್ ಅಂತ ಐತಿ. ಓಕೆ, ಡಸ್ ಎಲ್ಲ ಫೈಂಡ್ ಮಾಡ್ರಿ. ಡಸ್ ಇಲ್ಲ ಐತಿ, ಬಟ್ ಇದು ಪಾಸಿಟಿವ್ ಇದು ಅಲ್ಲೇದು. ವಾಸ್ ಅಂತೆ ಅಲ್ಲವೇ ಇಲ್ಲ. ಡಿಡ್ ಅಂತೆ ಅಲ್ಲಲ್ಲ, ಬಿಕಾಸ್ ಇಟ್ ಈಸ್ V1. ಇಲ್ಲ ಐತಿ ನೋಡಿ, ಆಪ್ಷನ್ ಸಿ ಡಸಂಟ್ ಶಿ ಇಸ್ ದ ರೈಟ್ ಒನ್. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಓಕೆ, ಈಗ ಮುಂದೆ ಹೋಗೋಣ. ಓಕೆ, ಮತ್ತೊಂದು ಕ್ವಶನ್ ಕೊಡ್ತಾನೆ, ಈಸಿ ಸಿಮಿಲರ್ ನಿಮಗೆ. ಹಿ ಪ್ಲೇಡ್ ಕ್ರಿಕೆಟ್, ಹಿ ಪ್ಲೇಡ್ ಕ್ರಿಕೆಟ್. ಟ್ಯಾಗ್ ಮಾಡ್ರಿ ನೋಡೋದನ್ನ, ಕ್ವಶನ್ ಟ್ಯಾಗ್ ಮಾಡ್ರಿ. ಹಿ ಪ್ಲೇಡ್ ಕ್ರಿಕೆಟ್. ಇಲ್ಲಿ ನೋಡ್ರಿ, ಪ್ಲೇಡ್ V2 ಈಸ್ ಯೂಸ್ಡ್. V2 ಇದ್ದಾಗ ಅಲ್ಲಿ ಏನಿರುತ್ತೆ ಹೇಳ್ರಿ, ಇಲ್ಲಿ ಐತೆ ನೋಡ್ರಿ, ಸ್ಯಾಂಗ್ ಇದ್ದಲ್ಲಿ ಡಿಡ್ ಇರುತ್ತಲ್ಲ, ಸೊ ಇಲ್ಲಿ ಡಿಡ್ ಐತೆ ಅಂತ ತಿಳ್ಕೊಳ್ಬೇಕು. ಅಂಡ್ ದ ಕ್ವಶನ್ ಈಸ್ ಪಾಸಿಟಿವ್, ಇಟ್ ಬಿಕಮ್ಸ್ ನೆಗೆಟಿವ್. ಏನಾಗತ್ರಿ, ಡಿಡ್ ಇದ್ದು ನೆಗೆಟಿವ್ ಮಾಡ್ರಿ, ಡಿಂಟ್ ಮುಗೀತು. ಡಿಂಟ್ ಹಿ, ಲಾಸ್ಟ್ ಕ್ವಶನ್ ಮಾರ್ಕ್ ಹಚ್ಬಿಟ್ರೆ ಮುಗೀತು. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Read the given conversation and choose the language function for the underlined word. Underlined word ಯಾವುದು? ಇಲ್ಲ ಐತಿ ನೋಡ್ರಿ, underlined word ಇದೈತಿ. ಏನು ಮಾಡಬೇಕು? ಮಹೇಶ್, hi good morning, how are you? Suresh replied, hello, I am not feeling well. Mahesh, I am sorry, shall I drop you to the hospital? ಮಹೇಶ್ ಏನಂತಾನು, ನನಗೆ ಹಾಸ್ಪಿಟಲ್ ಬಿಡಲು ನೆನಪಾಗತ್ತೆ. ಸುರೇಶ್ ಅಂತಾನು,
ನೋ ಥ್ಯಾಂಕ್ಸ್, ಬೇಡಪ್ಪ ಬೇಡ 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 ಅಂತ ಹೇಳ್ತಾನೆ. ಸೊ ವಾಟ್ ಈಸ್ ಇಟ್? ಏನ್ ನೋಡ್ರಿ, ಅಗ್ರಿಂಗ್ ಅಂತ ಅಲ್ಲ, ಆಫರಿಂಗ್ ಹೆಲ್ಪ್. ಹೌದ್ರಿ, ಆಫರಿಂಗ್ ಹೆಲ್ಪ್. ಸೊ ಆನ್ಸರ್ ಈಸ್ ಆಫರಿಂಗ್ ಹೆಲ್ಪ್. ಅಂಡ್ ವೈ ಅದರ್ಸ್? ಅಗ್ರಿಂಗ್ ಇದ್ರೆ ಎಸ್ ಅಂತ ಬರೋಷ್ಟು, ಎಸ್ ಅಥವಾ ಸಮಟೈಮ್ಸ್ ಸರ್ಟೇನ್ಲಿ, ಸರ್ಟೇನ್ಲಿ ಹಚ್ಚಿದ್ರೆ ಮುಗೀತು ಅಗ್ರಿಂಗ್. ದ ಆನ್ಸರ್ ಈಸ್ ಬಿ ಕರೆಕ್ಟ್. ಈಗ ನೋಡಿ, ರಿಕ್ವೆಸ್ಟಿಂಗ್ ಇದ್ದಾಗ ಏನ್ ಮಾಡಬೇಕು ಅಂದ್ರೆ, ಮೇ ಐ ಪ್ಲೀಸ್, ಮೇ ಐ ಪ್ಲೀಸ್ ಡ್ರಾಪ್ ಯು ಟು ದ ಹಾಸ್ಪಿಟಲ್, ಅದು ರಿಕ್ವೆಸ್ಟಿಂಗ್. ರಿಕ್ವೆಸ್ಟಿಂಗ್. ಅಂಡ್ ಸೀಕಿಂಗ್ ಡೈರೆಕ್ಷನ್ಸ್. ಡೈರೆಕ್ಷನ್ ಅಂದ್ರೆ ಕೇಳ್ತಿರ್ತೀರಿ, ನೀವು ಎಲ್ಲರೂ ಹೊಸ ಊರಿಗೆ ಹೋಗಿರ್ತೀರಿ, ಬೆಂಗಳೂರು ಹೋಗಿರ್ತೀರಿ, ಅಲ್ಲಿ ಹಾಸ್ಪಿಟಲ್ ಇರ್ತೈತಿ. ಹಾಸ್ಪಿಟಲ್ ಕೇಳ್ಬೇಕಾದ್ರೆ, ಈಸ್ ದಿಸ್ ದ ರೈಟ್ ಪಾತ್, ಈಸ್ ದಿಸ್ ದ ರೈಟ್ ಪಾತ್, ದ ರೈಟ್ ಪಾತ್, ಪಾತ್ ಟು ದ ಹಾಸ್ಪಿಟಲ್, ಟು ದ ಹಾಸ್ಪಿಟಲ್. ಇದು ಸೀಕಿಂಗ್ ಡೈರೆಕ್ಷನ್ ಟು ದ ಹಾಸ್ಪಿಟಲ್ ಅಂತ ಕೇಳಿದ್ರು. ಓಕೆ, ಇದರ ಈಸಿ, ಇದನ್ನ ಮಾಡ್ತೀರಿ ನೀವು. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ನೋಡ್ರಿ, ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್, ಇದು ಬಹಳ ಇಂಪಾರ್ಟೆಂಟ್. ಇದಕ್ಕಿಂತಾರೆ ಇಫ್ ಕಂಡೀಷನ್ಸ್. ಇಫ್ ಕಂಡೀಷನ್, ಟೋಟಲ್ ಕಂಡೀಷನ್ಸ್ 4 ಬರ್ತಾವ್ರಿ. 0 ಕಂಡೀಷನ್, ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್ ಅಂಡ್ ಥರ್ಡ್ ಕಂಡೀಷನ್. ಇಫ್ ಕಂಡೀಷನ್ ಹೋಗ ಥರ್ಡ್ ಕಂಡೀಷನ್ ಫಿಕ್ಸ್ ನೋಡ್ರಿ. ಏನ್ ಕನ್ವರ್ಸೇಷನ್ ಕೊಟ್ಟಿದ್ದಾರೆ? ಚಂದನ್, ಸ್ನೇಹ ಇಬ್ರು ಮಾತಾಡ್ಯಾರ. ಚಂದನ್ ಸೇಡ್, ಸ್ನೇಹ ಹ್ಯಾವ್ ಯು ಮಿಸ್ ದ ಬಸ್? ಸ್ನೇಹ ಸೈಡ್ ಎಸ್. ಇಲ್ಲಿ ಸ್ನೇಹ ಬಸ್ ಅನ್ನ ಮಿಸ್ ಮಾಡ್ಕೊಂಡಳು. ಸ್ನೇಹ ಮಾಡ್ಕೊಂಡವ್ರಿ, ಬಸ್ ಅನ್ನ ಮಿಸ್ ಮಾಡ್ಕೊಂಡಳು ಸ್ನೇಹ. ಅಂಡ್ ದಿಸ್ ಈಸ್ ಇದು ಸ್ನೇಹ, ಇದು ಹೇಳ್ರಿ ಚಂದನ್. ಇದು ಚಂದನ್, ಸಿ ಇಷ್ಟ ಹೊಡಿತೀವಿ. ಓಕೆ, ಚಂದನ್ ಇಬ್ರು ಮಾತಾಡತಾರ. I had gone to the bus station at 10:30 a.m. ಸ್ನೇಹ ಹೋಗ್ಯಾಡ್ರಿ 10 ಬಟ್ ಏನಾತಲ್ಲಿ, ಬಸ್ ಹ್ಯಾಡ್ ಲೆಫ್ಟ್ ಅಟ್ 10:15. 10:15ಕ್ಕೆ ಹೋಗಿದೆ ನೋಡ್ರಿ. 10:15 ಅಂತ ಇಂಗ್ಲಿಷ್ ಕ್ವಾರ್ಟರ್ ಪಾಸ್ಟ್ 10, ಕ್ವಾರ್ಟರ್ ಪಾಸ್ಟ್ 10 AM. ಸೊ ನೋಡಿ, ಚಂದನ್ ಹೇಳ್ತಾಳು, ಚಂದನ್ ಏನ್ ಹೇಳ್ತಾಳು ನೋಡ್ಪ ನೀ. ಚಂದನ್ ಏನ್ ಹೇಳ್ತಾಳು ನೋಡ್ರಿ, ಏನ್ ಹೇಳ್ದ ಸ್ನೇಹಗ, ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಅಟ್ 10 AM, ಏನಾಕಿತ್ತು? 10 ಗಂಟೆಗೆ ಹೋಗಿದ್ರಿ, 10:15 ಬಸ್ ಬಿಟ್ಟದ್ರಿ. 10ಕ್ಕೆ ಹೋಗಿದ್ರೆ ಬಸ್ ಸಿಗುತ್ತಿಲ್ಲ, ಸ್ನೇಹ ಬಸ್ ಸಿಗ್ತಿತ್ತು. ಸೊ ಮುಂದೆ ಏನ್ ಬರಿಬೇಕಂತ ಬ್ಲಾಂಕ್ ಕೊಟ್ಟಿರ್ತಾರೆ ನೋಡ್ರಿ, ಕೊಟ್ಟಾರ ನೋಡ್ರಿ. ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಅಟ್ 10 AM, ಯು ಡ್ಯಾಶ್ ಮಿಸ್ ದ ಬಸ್. ಯು ನೋಡ್ರಿ, ಒಂದು ನಿಮ್ಗ ಇದೊಂದು ಟ್ರಿಕ್ ಹೇಳ್ತಾನೆ, ನೆನ್ಪಿಟ್ಕೊಂಡ್ಬಿಡ್ರಿ. ಹ್ಯಾಡ್ ಪ್ಲಸ್ V3 ಕ್ಲೌಸ್ ಒಳಗ, ಫಸ್ಟ್ ಕ್ಲೌಸ್ ಒಳಗ ವುಡ್ ಹ್ಯಾವ್ ಪ್ಲಸ್ V3, ವುಡ್ ಹ್ಯಾವ್ ಪ್ಲಸ್ V3, ಇಷ್ಟು ಕಾಂಬಿನೇಷನ್ ನೆನ್ಪಿಟ್ಕೊಳ್ಳೋದು. ಹ್ಯಾಡ್ ಪ್ಲಸ್ V3, ವುಡ್ ಹ್ಯಾವ್ ಪ್ಲಸ್ V3. ಓಕೆ, ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್, ಬಟ್ ಯು ಆರ್ ಗೋಯಿಂಗ್ ಟು ಗೇನ್ ಕಂಪ್ಲೀಟ್ ಕ್ವಶನ್ ಪೇಪರ್ ಅನಾಲಿಸಿಸ್. ಕೀ ಆನ್ಸರ್ಸ್ ಅನ್ನ ನೀವು ಎಲ್ಲಿ ಬೇಕಾದ್ರೆ ಹುಡುಕ್ಬೋದು, ಸಿಗ್ಬೋದು, ಬಟ್ ಯು ನೀಡ್ ದ ಕಂಪ್ಲೀಟ್ ಅನಾಲಿಸಿಸ್. ಓಕೆ ನೋಡಿ, ಸೆಕೆಂಡ್ ವುಡ್ ಹ್ಯಾವ್ ಪ್ಲಸ್ V3 ಅಂತ ಹೇಳಿ ಇದಂತೆ ಅಲ್ಲ. ಹ್ಯಾಡ್ ಪ್ಲಸ್ V3 ಆಲ್ರೆಡಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಹ್ಯಾಡ್ ಪ್ಲಸ್ V3 ಫಿಕ್ಸ್. ಇದು ಸಬ್ಜೆಕ್ಟ್ ಏನ್ ಬೇಕಾಗಿರ್ತೈತಿ, ಬಟ್ ಇದು ಫಿಕ್ಸ್. ಹ್ಯಾಡ್ ಪ್ಲಸ್ V3 ನಿಮಗೆ ಬೇಕಾಗಿದ್ದು ಏನೀಗ? ವುಡ್ ಹ್ಯಾವ್ ಪ್ಲಸ್ V3. ಸಮಟೈಮ್ಸ್ ವುಡಂಟ್ ಅಂತೂ ಇರ್ತೈತಿ, ನೆಗೆಟಿವ್ ಇದ್ರೆ. ವುಡ್ ನಾಟ್ ಹ್ಯಾವ್ ಪ್ಲಸ್ V3 ಇದು ಬರ್ಬೋದು. ಎರಡ ಒಂದು ನೆಗೆಟಿವ್ ಇದ್ರೆ. ವುಡ್ ಹ್ಯಾವ್ ಅಂತ ಐತಿ, ಇದು ಅಲ್ಲ. ಶಾಲ್ ಹ್ಯಾವ್ ಅಂತಿ, ಅಲ್ಲವೇ ಅಲ್ಲ. ಸೊ ಉಳಿದ ಯಾವುದು? ವುಡಂಟ್ ಹ್ಯಾವ್. ಯು ವುಡಂಟ್ ಹ್ಯಾವ್ ನೋಡ್ರಿ, ಯು ವುಡಂಟ್ ಹ್ಯಾವ್ ಮಿಸ್ ದ ಬಸ್ ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಅಟ್ 10 AM. ಈಗ ಒಂದು ನಾವು ಹೇಳ್ತಿರ್ತೀವಿ ನೋಡ್ರಿ, ಏನು ಇನ್ನೂ ಸ್ವಲ್ಪ ಓದಿಬಿಟ್ಟಿದ್ರ, ಇನ್ನೂ ಸ್ವಲ್ಪ ಓದಿದ್ರ ಇನ್ನ ಔಟ್ ಆಫ್ ಔಟ್ ತಗೋತಿದ್ದಿ. ನಮ್ಮ ಸ್ಟೂಡೆಂಟಿಗೆ, ಲಾಸ್ಟ್ ಇಯರ್ ಸ್ಟೂಡೆಂಟ್ ಹೇಳಿದ್ದೀನಿ ನಾನು, ಅವಂದು ಐ ಟೀಚ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್.
ಒಂದು ಸ್ಟೂಡೆಂಟ್ ನನ್ನ ಸ್ಟೂಡೆಂಟ್ 125ಕ್ಕೆ 125 ತಗೊಂಡಿದ್ದಾಳೆ, ರಾಜ್ಯಕ್ಕೆ ಪ್ರಥಮ. ಇನ್ನೊಂದು ಸ್ಟೂಡೆಂಟ್ ಇದ್ಲು 123 ಪಾಪ ಅವ್ರದ್ದು. ನಾನು ಇನ್ನೊಂದು ಸ್ವಲ್ಪ ಓದ್ಬಿಟ್ಟಿದ್ರ ಅವ 2 ಮಾರ್ಕ್ಸ್ ಬರ್ತೀನಿ, ನೀನು ರಾಜ್ಯಕ್ಕೆ ಪ್ರಥಮ ಬರ್ತಿದ್ದೆ ಅಂತ ಹೇಳಿದೆ. ಹೆಂಗ್ ಹೇಳ್ಬೇಕು, ಎಲ್ಲ ಮುಗಿದೋಗೈತಿ. ಇದೊಂಥರ ಮಳೆ ನಿಂತ ಹೋದ ಮೇಲೆ ಇದೊಂದು ಸೆಂಟೆನ್ಸ್ ಹೆಂಗೈತೆ ಹೇಳ್ರದ, ಸೆಂಟೆನ್ಸ್ ಅಥವಾ ಇದೊಂದು ಸಿಚುವೇಶನ್ ಕಂಡೀಷನ್ ಹೆಂಗ್ ಬರ್ತದಂದ್ರೆ, ಮಳೆ ನಿಂತ ಹೋದ್ಮೇಲೆ ಏನ್ ಮಾಡೋಕ್ಕಾಗಲ್ಲ, ಎಲ್ಲ ಮುಗಿದ ಮೇಲೆ ಮಾತಾಡೋದನ್ನು. ಈಗ ನೋಡಿ ಬಸ್ ಅಂತ ಹೋಗೈತಿ, ಮುಗಿದ ಬೆಳಗ್ಗೆ ಮಾತಾಡ್ತಾರಲ್ಲ ಹಂಗ. ನಾ ಏನ್ ಹೇಳಿದೆ ಆ ಸ್ಟೂಡೆಂಟ್ಗೆ, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಗಾಟ್ ಔಟ್ ಆಫ್ ಔಟ್. ನೋಡ್ರಿ, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಅಥವಾ ಇಫ್ ಯು ಹ್ಯಾಡ್ ಗಾಟ್ 2 ಮಾರ್ಕ್ಸ್ ಮೋರ್, 2 ಮಾರ್ಕ್ಸ್ ಹೆಚ್ಚಿಗೆ ಸಿಕ್ಬಿಟ್ಟಿದ್ರೆ ನಿಮ್ದು 125ಕ್ಕೆ 125 ಹಾಕಿತ್ತು ಅಂತ ಹೇಳಿದೆ. ಅದನ್ನೆಲ್ಲ ಮುಗಿದೋಗಿದ್ದು, ಏನ್ ಮಾಡಕ್ ಸಾಧ್ಯ ಇಲ್ಲ ಮತ್ತೆ. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Mahesh was, not read the following and choose infinite ಅಥವಾ infinitives. Infinitive very simple, ಏನಿಲ್ಲ, 2 plus ಪ್ರಪೋಸಿಷನ್ 2 plus v1 ಇಷ್ಟ, ಮತ್ತೇನಿಲ್ಲ. ನಾದ್ರೆ ಹೇಳ್ಬಿಡ್ತೀನಿ ಇದನ್ನ ನೋಡಿ. ಏನ್ರಿ ಇಲ್ಲಿ, ಮಹೇಶ್ ವಾಸ್ ವಾಚಿಂಗ್ cricket match on TV. Yes. Suddenly he heard a noise from outside. He went outside to see. To see. I ನೋಡಿ, ನೀವೇ ತಗೋರೋದನ್ನ ನಿಮ್ದು ತಗೋರಿ. ವಿ ನಾವೆಲ್ಲ ನೀವು, ವಿ ಗೋ ಟು ಸ್ಕೂಲ್. ವಿ ಗೋ ಟು ಸ್ಕೂಲ್ ಟು ಸ್ಟಡಿ. ನೋಡ್ರಿ, ಟು ಸ್ಟಡಿ, ಟು ಪ್ಲೇ, to play. We go to temple to worship, to worship, to worship. Yes, to worship, to sing, to dance. ಹೌದಲ್ಲ, ಸ್ಕೂಲಲ್ಲಿ ಬರೀ ಸ್ಟಡಿ ಮಾಡ್ತೇವೆ, ಇಲ್ಲ ವಿ ಪ್ಲೇ ದೇರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲ, ಅದು ಇನ್ಫಿನಿಟಿವ್ಸ್ ಅಥವಾ ಇನ್ಫೈನೈಟ್ ಅಂತ ಕೇಳಿದ್ರೆ, ಇನ್ಫೈನೈಟ್ ವರ್ಬ್ ಅಂತ ಕೇಳಿದ್ರೆ 2 plus v1 ಇಷ್ಟ. ಯಾವತ್ತು v2 ಹಂಗಲ್ಲ, ನೆನ್ಪಿಟ್ಕೊರಿ. ಡೂ ಆಸ್ ಡೈರೆಕ್ಟೆಡ್, ಡೂ ಆಸ್ ಡೈರೆಕ್ಟೆಡ್ ಹೇಳಿದಂಗೆ ಮಾಡ್ರಿ. ಏನ್ ಮಾಡಬೇಕು, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllable ಸೌಂಡ್. ನೋಡ್ರಿ, ಹ್ಯಾಸ್ 2 syllable. ಫ್ರೀ, ಏನಿಲ್ಲ, ಚಿನ್ ಮೆಥಡ್ ಯೂಸ್ ಮಾಡಬೇಕು. ಇಲ್ಲಿ ಮಾಡ್ರಿ, ಫಿಂಗರಿಂಗ್ ಇಡ್ರಿ, ಫ್ರೀ ಒಂದು ಸಲ ಟಚ್ ಅದಲ್ಲ, ಫ್ರೀ ಫ್ರೀ. ಇದೆಲ್ಲ ನಿಮ್ಗೆ ನಿಮ್ಮ ಕ್ಲಾಸ್ನಲ್ಲಿ ಟೀಚರ್ ಹೇಳ್ತಾರೆ, ಬಟ್ ನೋಡ್ಬಿಟ್ಕೋರಿ. ಫ್ರೀ ಒನ್ ಸಿಲೆಬಲ್, ಫ್ರೀ 1 syllable ಐತಿ. ಸೇಮ್ ನೀಟಿಗೂ 1 syllable ಐತಿ. Politics has 3 syllable. And nature, how's nature? So nature has 2 syllable. The answer is nature. The answer is nature. Move to the next question. Combine the word in column A with collocation ಅಥವಾ collocative. ಬುಕ್ ಕೊಲೋಕೇಟ್ ಯಾವ್ದಾಕತ್ರಿ, ಬುಕ್ ಕೇರ್ ಅಂತ ಆಗಂಗಿಲ್ಲ, ಬುಕ್ ಟೀಚರ್ ಅಂತ ಆಗಂಗಿಲ್ಲ, ಬುಕ್ ಬ್ಯಾಂಕ್. ಆನ್ಸರ್ ಈಸ್ ಬುಕ್ ಬ್ಯಾಂಕ್. ವೆರಿ ಸಿಂಪಲ್. ಫಾಸ್ಟ್ ಫುಡ್, ಹೆವಿ ರೈನ್, ಇವೆಲ್ಲ ಕೊಲೋಕೇಟಿವ್. ನೇಟಿವ್ ಇಂಗ್ಲಿಷ್ ಸ್ಪೀಕರ್ ಯೂಸ್ ಮಾಡೋದು ಅಂತ ಕೊಲೋಕೇಟಿವ್. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಹೇಳ್ತೀನಿ, ಆರ್ಟಿಕಲ್ಸ್ ಬಹಳಷ್ಟು ನೋಡಕ್ ಎರಡೇ ಆರ್ಟಿಕಲ್ಸ್, ಡೆಫಿನೆಟ್ ಆರ್ಟಿಕಲ್ ಅಂಡ್ ಇನ್ಡೆಫಿನೆಟ್ ಆರ್ಟಿಕಲ್. ಬಟ್ ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ದ ಬರುತ್ತೆ, ಇನ್ಡೆಫಿನೆಟ್ ಅಲ್ಲಿ ಎ ಅಂಡ್ ಆನ್. ನಿಮಗೆಲ್ಲ ಗೊತ್ತೈತಿ, ಎ ಯಾವಾಗತಿ ಕಾನ್ಸೆಂಟ್ ಇದ್ದಾಗ, ವಾವೆಲ್ಸ್ ಇದ್ದಾಗ, ವಾವೆಲ್ ಸೌಂಡ್ ಇದ್ದಾಗ, ವಾವೆಲ್ಸ್ ಅಲ್ಲ ವಾವೆಲ್ ಸೌಂಡ್ ಇದ್ದಾಗ ಏನಾಗತ್ರಿ, ವಾವೆಲ್ ಸೌಂಡ್ಸ್ ಇದ್ದಾಗ ಏನಾಗತಿ, ಆನ್ ಯೂಸ್ ಆಗತಿ. ಇಲ್ಲಿ ನೋಡ್ರಿ, ಆನ್ ಸಿ ಸಿ, ಆನ್ ಸಿ ಸಿ, ಎಸ್ ಆನ್ ಸಿ ಸಿ. ಎಚ್ ಅಲ್ಲ, ಎಚ್. ಅಕಸ್ಮಾತ್ ಇಲ್ಲಿ ಎಚ್ ಬಂದ್ರು ಅಥವಾ ಎನ್ ಸಿ ಸಿ ಬಂದ್ರು ಅಥವಾ ಎಂ ಎ ಬಂದ್ರು, ಎಂ ಎ ಅಲ್ಲದು ಎಂ ಎ. ರಾಜೇಶ್ ಈಸ್ an NC student. Rajesh is an NC student. My name starts with an H. See the FRCS, X-ray. ನೋಡ್ರಿ, ಎಕ್ಸ್ರೇ ಬಂದಾಗೂ ಆನ್ ಬರುತ್ತೆ, ನೆನ್ಪಿಟ್ಕೊಡ್ರಿ. ನಾನು ನಿಮಗೆ ಬರೀ ಕೀ ಆನ್ಸರ್ ಹೇಳ್ತಿಲ್ಲ, ಅದರ್ ಕ್ವಶನ್ಸ್ ಹೆಂಗೆ, ಅದರ್ ಆಪ್ಷನ್ಸ್ ಹೆಂಗೆ ಬರ್ಬೋದು ಅಂದ್ರೆ ಹೆಲ್ಪ್ ಆಗತ್ತೆ ನಿಮಗೆ ಇದು.
Okay, move to the next question. Fill in the blanks using suitable linker. ಇಲ್ಲಿ ನೋಡ್ರಿ, ಸುರೇಶ್ comes to school early. His friends doesn't. ನೋಡ್ರಿ, ಇಲ್ಲಿ ಅಪೋಸಿಟ್ ಐಡಿಯಾ ಕೊಟ್ಟಾರ. ಇದು ನೆನ್ಪಿಟ್ಕೊಂಡ್ಬಿಟ್ರು. ಲಿಂಕರ್ಸ್ ಅಂದ್ರೆ ಫ್ಯಾನ್ ಬಾಯ್ಸ್, ಫ್ಯಾನ್ ಬಾಯ್ಸ್, ಫ್ಯಾನ್ ಬಾಯ್ಸ್. ಫಾರ್ ಇವಕ್ಕೆಲ್ಲ ಏನಂತಾರೆ, ಕಂಜಂಕ್ಷನ್ಸ್ ಅಂತಾರ. ನಿಮಗೆಲ್ಲ ಮುಂದೆ ಚೇಂಜ್ ಆಫ್ ಸೆಂಟೆನ್ಸ್ ಹೋಗಿ ಬರ್ತೈತಿ. ಸಿಂಪಲ್ ಟು ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಟು ಕಂಪೌಂಡ್. ಈಗ ಫಸ್ಟ್ ಲ್ಯಾಂಗ್ವೇಜ್ ಇರ್ತೈತಿ. ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲೋ ಒಂದ್ಸಲ ಕೇಳಿದ್ರು, ಬಟ್ ರೇರ್. ಅಂಡ್ ನಾರ್, ಎನ್ ಫಾರ್ ನಾರ್, ಬಿ ಫಾರ್ ಬಟ್. ಇಲ್ಲಿ ನೋಡ್ರಿ, ಬಿ ಫಾರ್ ಬಟ್, ಓ ಫಾರ್ ಆರ್, ಆರ್. ದೆನ್ ಇದು ಎಟ್, ದೆನ್ ಎಸ್ ಫಾರ್ ಸೋ. ಮಿಸ್ ಆತನ್ರಿ, ನಾರ್ ಮಿಸ್ ಆದ, ಹೌದಲ್ಲ. ಎನ್ ಫಾರ್ ನಾರ್, ಇದು ನೆಗೆಟಿವ್ ಯೂಸ್ ಆಗತ್ತೆ. ನೋಡ್ರಿ, ಅಪೋಸಿಟ್ ಐಡಿಯಾ ಇದ್ದಾಗ ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ, ಹಿಸ್ ಫ್ರೆಂಡ್ಸ್ ಡಸಂಟ್ ಅಂದ್ರ ಬಟ್. ಬಟ್ ಅಪೋಸಿಟ್ ರಿಯಾಕ್ಷನ್ ಇದ್ದಾಗ ಅಪೋಸಿಟ್. ದೆನ್ ಆ್ಯಂಡ್ ನೋಡ್ರಿ, ಇದು ಬರ್ಬೋದು ನಿಮ್ಗೆ. ಆ್ಯಂಡ್ ಯಾವಾಗ ಯೂಸ್ ಆಗತ್ತೆ? ಕಾಂಬಿನೇಷನ್, ಇಟ್ ಕಂಬೈನ್ಸ್. ಕಂಬೈನ್ಸ್. ಐ ಸ್ಟಡಿಡ್ ವೆಲ್, ಐ ಸ್ಟಡೀಡ್ ವೆಲ್. ಅಭ್ಯಾಸ ಮಾಡಿದೆ, ಐ ಸ್ಟಡಿಡ್ ವೆಲ್, ಐ ಸ್ಟಡಿಡ್ ವೆಲ್. ಆ್ಯಂಡ್ ಐ ಗಾಟ್ ಗುಡ್ ಮಾರ್ಕ್ಸ್, ಐ ಗಾಟ್ ಗುಡ್ ಮಾರ್ಕ್ಸ್. ಇಷ್ಟ ಐ ನೋಡಿ ಕಂಬೈನ್ ಮಾಡೋದೈತಿ. ಮೈ ಫಾದರ್ woke up early in the morning and went for a walk. and ಬಂತಲ್ಲ, ಅಪೋಸಿಟ್ ಇದ್ದಾಗ ಬರಂಗಿಲ್ಲ. ಆ್ಯಂಡ್ ಏನೈತಿ, ಕಾಂಬಿನೇಷನ್ ಬರ್ತೈತಿ. ಅಂಡ್ ಓ ಫಾರ್ ಆಪ್ಷನ್ ಇದ್ದಾಗ ಬರ್ತೈತಿ. ಎಸ್, ಸೊ, ಸೊ ಇದ್ದಾಗ. ದೇ ಪ್ಲೇಡ್ ವೆಲ್, ಸೊ ದೇ ವೆನ್ ದ ಮ್ಯಾಚ್. ಓಕೆ, ಫೈನ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸ್. ಈಗ ನೋಡಿ, ಸುಧಾ ಈಸ್ ವರ್ಕಿಂಗ್. ಎಲ್ಲೊಂದು ಕಂಪ್ನಿ ಐತಿ, ಕಂಪ್ನಿ ಒಳಗೆ ವರ್ಕ್ ಮಾಡೋದ ಅನ್ಬೋದು, ಅಥವಾ ಕಂಪ್ನಿಗೆ ವರ್ಕ್ ಮಾಡೋದ, ಕಂಪ್ನಿಗೋಸ್ಕರ ಅಂದಂಗ. ಸುಧಾ ಈಸ್ ವರ್ಕಿಂಗ್ ಇನ್ ಅ ಕಂಪನಿ. ಇದು ಕರೆಕ್ಟ್ ರೀ. ಫಾರ್ ಕರೆಕ್ಟ್. ಐ ಆಮ್ ವರ್ಕಿಂಗ್ ಫಾರ್ ಅ ಕಂಪನಿ. ಈಗ ಅಡ್ವಾನ್ಸ್ ಲೆವೆಲ್. ಫಾರ್ ಈಸ್ ಅಡ್ವಾನ್ಸ್ ಲೆವೆಲ್. Okay. Fill in the blanks with appropriate tense form of verb given. ಏನು, ಯಾವ ಟೆನ್ಸ್ ಹಾಕ್ಬೇಕು ನೋಡ್ರಿ. ಟೆನ್ಸ್. ಸ್ನೇಹ ಡ್ಯಾಶ್ ಶಾರ್ಟ್ ಸ್ಟೋರೀಸ್ ಟು ದ ಪಿರಿಯಾಡಿಕಲ್ಸ್ ರೆಗ್ಯುಲರ್ಲಿ. ರೆಗ್ಯುಲರ್ಲಿ ನೋಡಿ, ರೈಟರ್ ಅದಾರ ಅವರು. ಸ್ನೇಹ ರೈಟರ್ ಅದಾರು. ರೋಟ್ ಅಂದ್ರೆ ಬರೆದು ಮುಗಿದಾಯ್ತು. ಸೊ ರೈಟ್ಸ್, ವೆರಿ ಈಸಿ. ಇದು ರೈಟ್ಸ್ ಬರೆದು ಮುಗೀತು. ಸೊ ವೆನ್ ಅನ್ ಆಕ್ಷನ್ ಈಸ್ ರೆಗ್ಯುಲರ್ಲಿ ಟೇಕ್ಸ್ ಪ್ಲೇಸ್, ಹ್ಯಾಬಿಚುವಲ್. The sun moves, the sun moves, the sun moves, or the earth moves, the earth moves. We take breath. Identify part of speech of underlined word. Underline ಯಾವಾಗೈತಿ? Interestingly. ನೋಡ್ರಿ, the stories, the stories. ಎಲ್ಲಿದ್ರು? Like the stories are told interestingly. Interestingly. How the stories are told? ಎಸ್, ಯಾವ ಕ್ರಿಯೆ ಬಗ್ಗೆ ವರ್ಣನೆ ಇದ್ದಾಗ ಅದು ಆಡ್ವರ್ಬ್. ಸೊ ಆನ್ಸರ್ ಈಸ್ ಆಡ್ವರ್ಬ್. ಆಡ್ವರ್ಬ್. ಮತ್ತೊಂದು ಕ್ವಶನ್ ಕೊಡ್ತೀನಿ ನೋಡ್ರಿ ಆಡ್ವರ್ಬ್ ಬಗ್ಗೆ. ದೇ ಸ್ಯಾಂಗ್, ದೇ ಸ್ಯಾಂಗ್, ಇಷ್ಟ ಮುಗಿತು. ದೇ ಸ್ಯಾಂಗ್. ಹೆಂಗ್ ಆಡಿದ್ರು ಅವರು? ನೈಸ್ಲಿ. ದೇ ಪ್ಲೇಡ್ ವೆಲ್, ದೇ ಪ್ಲೇಡ್ ವೆಲ್. ಹೌ ಡಿಡ್ ದೇ ಪ್ಲೇ? ವೆಲ್. ಹೌ ಅನ್ನೋದು ಕ್ವಶನ್ ಹಾಕ್ಬೇಕು ನಾವು ಇಷ್ಟ. And almost one thing is adverb ly ಇಂದ ಹೆಚ್ಚಿಗೆ ಎಂಡ್ ಹಾಕವು, ನೆನಪಿಕೊಡ್ರಿ. Adverbs are ending taking ly suffix. Next, write the correct form of the word given in brackets. Correct form. The physical education teacher stressed the dash of physical exercise. Stretched. Not important. Stressed the important of importance. Importance. Okay, my dear students, 10th standard students ನೋಡ್ರಿ, ನಾನು PUC ಸೆಕೆಂಡರಿ ಕ್ಲಾಸ್ ಮಾಡ್ತೀನಿ. ದೆನ್ PUC ಫಸ್ಟ್ ಇಯರು. ದೆನ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ಲಾಸ್ ಮಾಡ್ತೀನಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಗ್ರಾಮರ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಗ್ರಾಮರ್ ಬೇರೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಗ್ರಾಮರ್ ಬೇರೆ, ಎಲ್ಲ ಸೇಮ್ ಕಂಟೆಂಟ್ ಬೇರೆ ಇರುತ್ತೆ. ನೀವು ಅದನ್ನು ನೋಡ್ಕೋಬಹುದು. ದೆನ್ if you are new on my channel, subscribe the channel and ಏನ್ ಮಾಡ್ರಿ, ಒಂದು ಕೆಲಸ ಮಾಡ್ಬೇಕು ನೀವು. ದೇರ್ ಇಸ್ ಅ ಗ್ರೂಪ್, ವಾಟ್ಸಪ್ ಗ್ರೂಪ್ ಐತಿ. ಆ ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆದ್ರೆ ನಿಮ್ಗೆ ನಾನು ಹಾಕುವಂಥ ವಿಡಿಯೋ ಅಥವಾ ನೋಟ್ಸು
PDF ನೋಟ್ಸು ನಿಮ್ಗೆ ಶೇರ್ ಮಾಡಿದ್ರೆ ನಿಮ್ಗೆ ಪಟ್ನ ಸಿಗುತ್ತೆ. ಏನು ಮಾಡ್ಬೇಕು ನೀವು ಈ ನಂಬರ್ಗೆ 9844505551. ಫಾರ್ ದಿಸ್ ನಂಬರ್ ಯು ಹ್ಯಾವ್ ಟು ಸೆಂಡ್ 9844505551. ಈ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಮ ಹೆಸರು ಮತ್ತು ಊರ ಹೆಸರು ಹಾಕಿಬಿಟ್ಟು ನಾನು ಸೇವ್ ಮಾಡ್ತೇನೆ, ನಂಬರ್ ಆ್ಯಡ್ ಮಾಡ್ತೇನೆ ಗ್ರೂಪಿಗೆ. ಸೊ ನಿಮಗೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಓಕೆ ಐ ಹೋಪ್ ಯು ಹ್ಯಾವ್ ಸಬ್ಸ್ಕ್ರೈಬ್ ದ ಚಾನಲ್. ವೈ ಬಿಕಾಸ್ ಯಾಕಂದ್ರೆ ಹೇಳ್ತಾನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದಂದ್ರೆ ನಾನು ಮುಂದೆ ಹಾಕುವಂತ ಟ್ರಿಕ್ ಮುಖಾಂತರ ಹೇಳ್ತೇನೆ ನಿಮಗೆ. ಜಸ್ಟ್ ಕ್ವಶನ್ ಫಾರ್ ಅನಾಲಿಸಿಸ್ ಇದು ನಿಮಗೆಲ್ಲ ಕೈಂಡ್ಸ್ ಆಫ್ ಸೆಂಟೆನ್ಸ್ ಹೆಂಗೆ ಯೂಸ್ ಮಾಡ್ಬೇಕು ಟ್ರಿಕ್, ಮತ್ತು ಪ್ಯಾಸಿವ್ ವೈಸ್ ಆಕ್ಟಿವ್ ವೈಸ್ ಬರುತ್ತೆ ನೋಡಿ. ಪ್ಯಾಸಿವ್ ವೈಸ್ ಆಕ್ಟಿವ್ ವೈಸ್ ಹೆಂಗೆ ಸಾಲ್ವ್ ಮಾಡಬೇಕು ಎಲ್ಲದನ್ನು ನಿಮಗೆ ಹೇಳ್ಕೊಡ್ತೀನಿ. ಯೂಸ್ ದ ವರ್ಡ್ ಪೇ ಆಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಪೇ ಅನ್ನೋದು ವರ್ಬ್ ಆಗಿ ಯೂಸ್ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. ಐ ಪೇ ಬಿಲ್, ಐ ಪೇ ಫೋನ್ ಬಿಲ್ or telephone bill, telephone bill, telephone bill. I pay, they pay. Okay. Change into comparative degree. Comparative degree ಬಂದ ನೆನಪಿಟ್ಕೊಂಡ್ಬಿಡ್ರಿ ER plus than comparative degree. ಇದು comparative degree. then superlative degree ಏನು ಮಾಡ್ಬೇಕಂದ್ರೆ superlative degree ಇದ್ದಾಗ EST plus the superlative. He is the tallest. Raju is the tallest boy in the class. Chandan is the tallest boy in the class. Chandan is the tallest boy. Comparative. Chandan is not anything. Comparative compare ಆಗುತ್ತೆ ಇಷ್ಟ. Chandan is taller than any other boy in the class. Any other boy in the class. The class is to comparative. Next, move to the next question. Change into passive voice. Passive voice. They are purchasing a car. They are purchasing a car. ing ಐತಿ, ಕಂಟಿನ್ಯೂಷನ್ ಐತಿ. ಏನ್ ಮಾಡ್ಬೇಕು ನೋಡ್ರಿ, ಬಿಡ್ಬೋದು. ಒಂದು ಸಿಂಪಲ್ ಸಾಂಗ್ ಐತಿ. ಟುಡೇ ಇಸ್ ಗೋಯಿಂಗ್ ಟು ಲೆಂದಿ ಬಟ್ ಓಕೆ ಫೈನ್, ಇದು ಹೆಲ್ಪ್ಫುಲ್ ಐತಿ ನಿಮಗೆ. ನೋಡ್ರಿ ಇದು ಪ್ರೆಸೆಂಟ್ ಟೆನ್ಸ್ ಮೇಲೆ ಇಲ್ಲಿ ನೋಡ್ರಿ. ಇಲ್ಲ ಇಲ್ಲಿ ಮಾಡ್ತೇನೆ ನೋಡ್ರಿ. ಇದು ಆಕ್ಟಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್. ಪ್ರೆಸೆಂಟ್ ಟೆನ್ಸ್ ಮೇಲೆ ದೇಕಾತು ನೋಡ್ರಿ. ಪ್ರೆಸೆಂಟ್ ಟೆನ್ಸ್ ಮೇಲೆ ದೇಕಾತು ಏನ್ ಮಾಡ್ಬೇಕು ನೀವು ಪ್ಯಾಸಿವ್ ನೋಡಿದ್ನಾಗ ಆಮ್, ಈಸ್, ಆರ್. am is are करना. ಪ್ರೆಸೆಂಟ್ ಟೆನ್ಸ್ ಮೇಲೆ ದೇಕಾತು am is are करना. ಈ ಹೆಲ್ಪಿಂಗ್ ವರ್ಬ್ ನ ಬಳಕೆ ಮಾಡ್ಕೋಬೇಕು. ಪಾಸ್ಟ್ ಟೆನ್ಸ್ ಮೇಲೆ ದೇಕಾತು was, were, करना. ನೋಡ್ರಿ am is are ಇಲ್ಲಿ ನೋಡ್ರಿ ಪಾಸ್ಟ್ ಟೆನ್ಸ್ ಅದು ನಿಮಗಿಂತ ಪ್ರೆಸೆಂಟ್ ಟೆನ್ಸ್ ಒಳಗನ ಸಾರಿ ಆಕ್ಟಿವ್ ವಾಯ್ಸ್ ಒಳಗನ ಇದರಲ್ಲಿನ am, ಈಸ್, ಆರ್ ಪ್ಲಸ್ ING ಬಂದ್ರೆ, ಈ ಕಡೆ ING ಬಂದ್ರೆ ಪ್ಯಾಸಿವ್ ಏನಾಗತ್ತೆ ಹೇಳ್ರಿ, ಈಸ್ ಬೀಯಿಂಗ್ ಪದ ಬಳಕೆ ಆಗ್ಬೇಕ್ರಿ. ಈಸ್ ಬೀಯಿಂಗ್, ಆರ್ ಬೀಯಿಂಗ್ ಅಥವಾ ಆಮ್ ಬೀಯಿಂಗ್ ಬಳಕೆ ಆಗ್ಬೇಕು. ಅಕಸ್ಮಾತ್ ಇಲ್ಲೇನ ವಾಸು ಅಥವಾ ವರ್ ಪ್ಲಸ್ ING ಕೊಟ್ರೆ ಏನಾಗುತ್ತೆ ಹೇಳ್ರಲ್ಲ, ಸೇಮ್ ಇದೆ ವಾಸ್ ಬೀಯಿಂಗ್ ದೆನ್ ಅಥವಾ ವರ್ ಬೀಯಿಂಗ್ ನೆನಪಿಡ್ತು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೋಡ್ರಿ ಹೆಂಗೈತಿ ಇಲ್ಲಿ ಕೊಟ್ಟಂತ ಸೆಂಟೆನ್ಸ್ ಏನ್ ಹೇಳ್ರದು, ದೇ ಆರ್ ಪರ್ಚೇಸಿಂಗ್ ಅ ಕಾರ್. ಆರ್ ಪ್ಲಸ್ ING ಐತಿಲ್ಲ, ಸೊ ಏನ್ ಮಾಡ್ಬೇಕು ನೀವು ಆರ್ ಪ್ಲಸ್ ING ಇದ್ರೆ ಏನಾಗತ್ರಿ ನೋಡ್ರಿ. ಫಸ್ಟ್ ನೀವು ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲಿ ನೋಡ್ರಿ ದೇ ಪ್ಲಸ್ ದೇ ಏನೈತಿ ಸಬ್ಜೆಕ್ಟ್ ಐತಿ. ಜಸ್ಟ್ ಯು ಹ್ಯಾವ್ ಟು ಡೂ ದಿಸ್ ಒನ್. ದೆನ್ ಪರ್ಚೇಸಿಂಗ್ ವರ್ಬ್ ಐತಿ. SVO ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ನೀವು. ಇಲ್ಲಿ ಆಬ್ಜೆಕ್ಟಿಗೆ ನಂಬರ್ 1 ಹಾಕಬೇಕು, ವರ್ಬಿಗೆ ನಂಬರ್ 2, ದೆನ್ ಸಬ್ಜೆಕ್ಟ್ಗೆ ನಂಬರ್ 1,
ಸಾರಿ ನಂಬರ್ 3 ಆಯ್ತ್ರಿ. ನಂಬರ್ 1 ಯಾವುದು ಆಬ್ಜೆಕ್ಟ್, ಯಾವುದು ಅ ಕಾರ್. ಇಲ್ಲ ಅಂತೀವಿ ಆನ್ಸರ್ ಬರೀತಿ ನೋಡ್ರಿ. ಪೆನ್ ಅಂಡ್ ಪೇಪರ್ ತಗೊಂಡು ಸಾಲ್ವ್ ಮಾಡ್ಬೇಕು ನೀವು. ಇದನ್ನ ಬರೀ ನೋಡೋದ್ರಿಂದ ಏನಂತಿ ಅರ್ಥ ಆಗಂಗಿಲ್ಲ. ಅ ಕಾರ್, ಅ ಕಾರ್ ಮುಗಿತಾ. ಆಬ್ಜೆಕ್ಟ್ ನಂಬರ್ 1 ಬರೆದಿಲ್ಲ, ಬರೆದ್ರೆ ಮುಗೀತು. ಅ ಕಾರ್ ಪ್ರೆಸೆಂಟ್ ಟೆನ್ಸ್ ಮೇಲೆ ಬೇಕಾಯ್ತು. ಎಮ್ ಇಸ್ ಆರ್ ಪ್ಲಸ್ ಐ ಎನ್ ಜಿ. ಇಲ್ಲಿ ನೋಡ್ರಿ ಆಮ್, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಆಮ್ ಈಸ್ ಆರ್ ಪ್ಲಸ್ ಐ ಎನ್ ಜಿ ಬೇಕಾಯ್ತು. ಎಮ್ ಇಸ್ ಆರ್ ಬೀಯಿಂಗ್ ನೋಡ್ರಿ ಇಲ್ಲಿ ನೋಡ್ರಿ. ಫಸ್ಟ್ ಅ ಕಾರ್ ಇಸ್ ಸಿಂಗುಲರ್ ಪ್ಲೂರಲ್. ಅ ಕಾರ್ ಏನೈತಿ ಸಿಂಗುಲರ್, ಸೊ ಈಸ್ ಬರ್ತದೆ, ಈಸ್ ಬರ್ತದೆ. ಇಲ್ಲಿ ಆರ್ ಯಾಕೆ ಬಂತಪ್ಪ ಅಂದ್ರೆ ದೇ ಸಬ್ಜೆಕ್ಟ್ ಇತ್ತು. ಇಲ್ಲಿ ಅ ಕಾರ್ ಈಸ್ ಸಬ್ಜೆಕ್ಟ್. ನಾವು ಅ ಕಾರ್ ಈಸ್ ಬೀಯಿಂಗ್, a car is being purchased. purchased ಒಂದು ರೂಲ್ ನೆನ್ಪಿಟ್ಕೊಡ್ರಿ. ಎನಿ ವರ್ಬ್ ಇನ್ ಆಕ್ಟಿವ್ ವಾಯ್ಸ್, ಯಾವುದೇ ವರ್ಬ್ ಆಕ್ಟಿವ್ ವಾಯ್ಸ್ ಐತಿ ತಗೊಳ್ರಿ, ಅದು V1 V2 V3 V4 V5 ಏನೋ ಇದ್ರು ಪ್ಯಾಸಿವ್ ಒಳಗ V3 ಆಗತ್ತ ನೆನ್ಪಿಟ್ಕೊಡ್ರಿ. ಎನಿ ವರ್ಬ್ ಇದರಲ್ಲಿ ಯಾವುದೇ ಕ್ರಿಯಾಪದ ಇದ್ರೆ ಅಲ್ಲಿ V3 ಆಗುತ್ತೆ, ಅಲ್ಲಿ ಪ್ಯಾಸಿವ್ ಒಳಗ. ಸೊ ಅದು ನೋಡ್ರಿ, ಪರ್ಚೇಸಿಂಗ್ ಇತ್ತು, ಅಕಸ್ಮಾತ್ ಪರ್ಚೇಸ್ ಇರ್ತದ ಮತ್ತು ಪರ್ಚೇಸ್ ಯಾಕಂದ್ರೆ V3 ಪರ್ಚೇಸಸ್ ಇದ್ರೆ ಅದು ಪರ್ಚೇಸ್ ಹಾಕಿತ್ತು. ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ಆನ್ಸರ್ ಈಸ್ ಎಸ್. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ನಿಮಗೆ ಮುಂದಿನ ಕ್ಲಾಸ್ ಹೇಳ್ತೇನೆ. ನಿಮಗೆ ಪ್ಯಾಸಿವ್ಸ್ ಆಕ್ಟಿವ್ಸ್ ಬಹಳ ಇಂಟ್ರೆಸ್ಟಿಂಗ್ ಐತಿ. Okay, I hope you have written this one. Okay, let me erase this. ಸೆಂಟೆನ್ಸ್ ಏನಿತ್ತು ನೋಡ್ರಿ. ಮತ್ತೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಮಕ್ಕಳೇ ನೋಡಿ, ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ, ಏನು? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಒಂದೇ ದಿನದಲ್ಲಿ ಕಲಿಯಕ್ಕೆ ಸಾಧ್ಯ ಇಲ್ಲ, ಸ್ಲೋ ಆಗಿ ಕಲಿಬೇಕು. ಅಂಡ್ ಸ್ಟಡಿ ವಿನ್ಸ್ ದ ರೇಸ್. Read the following conversation, change the underlined words into reported speech. Reported speech nothing but reported speech is nothing but indirect speech. Underline ಯಾವುದು? I am not feeling well. I am not feeling well. Present continuous becomes past continuous. ಇಷ್ಟೇ ಬರ್ತಲ್ಲ. ಕುಸುಮ told. ಕುಸುಮ told to ಪವಿತ್ರ that linkers ಬೇಕು. Linkers that. Who is I? ಕುಸುಮನ ಅಲ್ಲ. She. She was not feeling well. Yesterday. Okay, so I hope this one you have understood, my dear students. Next question paper next question paper ಅದು 2022 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ದೆನ್ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಕೊಟ್ಟಂತ ನಂಬರ್ಗೆ 9844505551ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡೋ ಮುಖಾಂತರ ಏನು ಮಾಡಬೇಕು, ಗ್ರೂಪಿಗೆ ಜಾಯ್ನ್ ಆಗ್ರಿ. ನಾ ಮಾಡುವಂಥ ಕೆಲಸ ಇದು ವಿಡಿಯೋ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ, ಅಂಡ್ PDF ನೋಟ್ಸ್ ಸಿಗುತ್ತೆ. ಅಂಡ್ that's it for today's, my dear students. Thanks for watching. Bye bye.